ನಮಸ್ಕಾರ ಅಲ್ಲಿನ ಟಿ ವಿ ವೀಕ್ಷಕರೇ, ಇವತ್ತು ನಾವು ಶ್ರೀ ಸಿದ್ಧಗಿರಿ ಶ್ರೀ ಶನೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿದ್ದೀವಿ. ಇದು ತುಮಕೂರು ಗ್ರಾಮಾಂತರ ಹುರುಡಗೆರೆ ಹೋಬಳಿ ಬೊಮ್ಮನಹಳ್ಳಿ ಕೆಸರಮೂಡು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಪವಾಡವೂ ಸಹ ಹೌದು. ಈ ಸ್ವಾಮಿಯ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇವತ್ತು ಈ ಒಂದು ದೇವಸ್ಥಾನದ ಖಜಾಂಚಿಯಾದಂಥ ಜನಾರ್ದನ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಈ ಕ್ಷೇತ್ರದ ಪವಾಡ ಏನೋ, ಬರ್ತಕ್ಕಂಥ ಭಕ್ತರಿಗೆ ಯಾವ ರೀತಿ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಅನ್ನೋದು ನಮ್ಮ ಜೊತೆ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ದೇವಸ್ಥಾನ ಸ್ಥಾಪನೆ ಆಗೋದಕ್ಕೆ ಕಾರಣ ಏನು ಸರ್? ಇಲ್ಲಿ ದೇವಸ್ಥಾನ ಸ್ಥಾಪನೆ ಆಗೋದಕ್ಕೆ ಕಾರಣ ಏನಿಲ್ಲ. ಇಲ್ಲಿ ಯಾರೂ ದೇವಸ್ಥಾನ ಮಾಡಬೇಕು ಅಂತ ಇರಲಿಲ್ಲ. ಆದರೆ ಪರಮಾತ್ಮನೇ ಇಲ್ಲಿಗೆ ಬಂದ. ಯಾವ ರೀತಿ ಬಂದ ಅಂತಂದರೆ, ಯಾರೋ ಕನಸಲ್ಲಿ ಬಂದು ನಮಗೆ ದೇವಸ್ಥಾನ ಮಾಡಬೇಕು ಅಂತ ಪ್ರೇರಣೆ ಆಗಿದೆ ಅಂತ ಅಂದ್ಬಿಟ್ಟು ಭಕ್ತರು ಬಂದು ಅವರು ಇಲ್ಲೆಲ್ಲ ದೇವಸ್ಥಾನ ಮಾಡಬೇಕು ಅಂತ ಬೇರೆ ಕಡೆ ಹೋಗಿದ್ದವರು ಅವ್ರ ದೇವಸ್ಥಾನ ಜಾಗ ಸಿಗದಲ್ಲೇ ಸುಮ್ಮನೆ ಹಿಂಗೆ ಮಾತಾಡ್ತಾ ಕ್ಯಾಸನದಲ್ಲಿದ್ದಾಗ ಈ ನಮ್ಮೂರಿನವ್ರು ಯಾರು ಇಲ್ಲಿ ದೇವಸ್ಥಾನ ಜಾಗ ಇದೆ ನೋಡಿ ಅಂತ ಅಂದ್ಬಿಟ್ಟು ಹೇಳಿದಾಗ ಅವ್ರು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಬಂದಾಗ ಆ ಹುತ್ತ ಇದೆ. ಆ ಹುತ್ತದಲ್ಲಿ ಸ್ವಾಮಿ ಸರ್ಪ, ಕಾಳಿಂಗ ಸರ್ಪ, 12 ಅಡಿ ಸರ್ಪ ಅವ್ರಿಗೆ ಕಾಣಿಸ್ಕೊಂಡಿದೆ. ಆವಾಗ ಅವ್ರು ಕನಸಲ್ಲಿ ಬಂದಿದ್ದಕ್ಕೂ ಅವ್ರಿಗೆ ಕನಸಲ್ಲಿ ಹೇಳಿತ್ತಂತೆ, ನಾನು ಯಾವುದೋ ರೂಪದಲ್ಲಿ ಕಾಣ್ತೀನಿ, ಅಲ್ಲೇ ಮಾಡಿ, ನನ್ನ ಬೇರೆ ಕಡೆ ಬೇಡ ಅಂತ. ಅವ್ರು ವರ್ಷಾನ್ಗೆ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ಮಾಡಿ ಅಂತ, ಹುತ್ತದ ಮಗ್ಲಲ್ಲೇ ಮಾಡಬೇಕು ಅಂತ ಪ್ರೇರಣೆ ಆಯ್ತಂತವ್ರಿಗೆ, ಆಗಿತ್ತಂತೆ. ಆಗ ಬಂದಾಗ ಇಲ್ಲಿ ನಾನು ಯಾವುದೋ ರೂಪದಲ್ಲಿ ಕಾಣ್ತೀನಿ ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ಸರ್ಪ ಕಾಣಿಸ್ಕೊಳ್ತು. ಆವಾಗ ಅವ್ರು ಬಂದು ಇಲ್ಲಿ ದಿನನಿತ್ಯ ಬರೋದು, ಪೂಜೆ ಮಾಡ್ಕೊಂಡು ಹೋಗೋದು, ಇದೆಲ್ಲ ಮಾಡ್ತಾಯಿದ್ರು. ಎಷ್ಟು ವರ್ಷದ ಮಾತು ಸರ್ ಇದು? 2004ನೇ ಇಸ್ವಿ, ಸುಮಾರು 23 ವರ್ಷದ ಹಿಂದೆ. 23 ವರ್ಷದ ಹಿಂದೆ ಮಾತು. ಅವತ್ತು ಇದೆಲ್ಲ ಸನ್ನಿವೇಶ ಯಾವ ಥರ ಇತ್ತು? ಇದೆಲ್ಲ ಬೆಟ್ಟ. ಇಲ್ಲಿ ಯಾರು ಹತ್ತು ಬರೋದಕ್ಕೂ ಜಾಗ ಇರಲಿಲ್ಲ. ಇಲ್ಲಿ ಯಾರು ಹೆಂಗಸ್ರು ಮಕ್ಕಳಂತೂ ಬರೋದಕ್ಕೆ ಇದಿರಲಿಲ್ಲ. 20 ಅಡಿ ಆಳ ಇತ್ತು ಅಂತ? ಹೌದೌದು, ಖಂಡಿತ ಆಳ ಇತ್ತು. ಇದು ಬೆಟ್ಟ. ಇದು ಸುಮಾರು 4 ವರ್ಷ ಸ್ವಾಮಿ ಬಂದು ಎಲ್ಲ ರೋಡು ಸಮೇತ ಸ್ವಾಮಿನೇ ಮಾಡಿಸ್ಕೊಂಡಿರೋವಂಥದ್ದು. ಸರ್, ಅವ್ರಿಗೆ ಏನೋ ಸ್ವಾಮಿಯವ್ರು ಕನ್ಸಲ್ಲಿ ಬಂದರು, ಕಾಣಿಸ್ಕೊಂಡ್ರು, ಹೇಳಿದ್ರು ಈ ಥರ. ಅದಾದ ನಂತರ ಏನು ಬೆಳವಣಿಗೆ ಆಯಿತು ಸರ್? ಅವರು ಬಂದು ಇಲ್ಲಿ ನೋಡಿದಾಗ ಇಲ್ಲಿ ಸರ್ಪ ಕಾಣಿಸ್ಕೊಂಡ್ಮೇಲೆ ಅದ್ರ ನಂತರ ಅವರು ಬಂದು ಪೂಜೆ ಮಾಡ್ತಾಯಿದ್ರು. ಹಾಗೆ ಬಂದು ಆಮೇಲೆ ಸ್ವಾಮಿನ ಇಲ್ಲೇ ಮಾಡೋಣ ಅನ್ನೋ ಅವ್ರಿಗೂ ಒಂದು ಮನಸ್ಸು ಬಂತು. ಇಲ್ಲಿ ತಂದು ಸ್ವಾಮಿನ ಜಲಾದಿವಾಸದಲ್ಲಿ ಇಟ್ಟರು. ಇಲ್ಲಿ ಬಂತು, ಜಲಾದಿವಾಸದಲ್ಲಿತ್ತು. ಅಷ್ಟು ಒಂದು 3 ತಿಂಗಳು ಅವರು ಇಲ್ಲಿದ್ದರು. ತದನಂತರ ಒಬ್ಬೊಬ್ಬರೇ ಎಲ್ಲ ಹೊರಟೋಗ್ಬಿಟ್ರು, ಬಿಟ್ಟುಬಿಟ್ಟು. ಆವಾಗ ಸ್ವಾಮಿ ಬಂದ ಆಗಿನಿಂದ ದಾಸೋಹ 5 ಸೇರು ಅಕ್ಕಿ ಹಾಕಿ ಮಾಡಿದಂಥ ದಾಸೋಹ ಇವತ್ತು 10 ಕ್ವಿಂಟಲ್ ತನಕ ಅಕ್ಕಿ ಹಾಕಿದ್ವಿ ಒಂದು ದಿವಸಕ್ಕೆ. ಹೌದು, ಪ್ರಥಮ ಬಾರಿಗೆ ಸ್ವಾಮಿ ಬಂದಾಗಲೇ. ಇದು ಒಂದು ರೀತಿಯಲ್ಲಿ ಪವಾಡನೇ ಹೇಳಬೇಕು. ಯಾವ ರೀತಿ ಪವಾಡ ಇದೆ ಸರ್ ಇಲ್ಲಿ ಬರೋದು? ಯಾಕಂದರೆ ಯಾವುದೇ ದೇವಸ್ಥಾನ ಬಂದರೂ ಭಕ್ತರು ಏನಾರು ಒಂದು ಅವ್ರಿಗೆ ಬರ್ತಕ್ಕಂತಾರೆ, ಸಾಕಷ್ಟು ಸಮಸ್ಯೆಯನ್ನು ಹೊತ್ತು ಬರ್ತಾರೆ. ನಮಗೆ ಇಲ್ಲಿ ಏನು ಕಷ್ಟ ಕಾರ್ಪಣ್ಯ ಏನು ದೂರ ಆಗುತ್ತೆ ಅಂತ ಏನು ನಿರೀಕ್ಷೆ ಇಟ್ಕೊಂಡ್ಬರ್ತಾರೆ. ಈ ಹಿಂದೆ ಎಷ್ಟು ಜನಕ್ಕೆ ಪವಾಡ ನಡೆದಿದೆ, ಏನು ಇಲ್ಲಿರ್ತಕ್ಕಂಥ ಇತಿಹಾಸ ಏನು ಹೇಳಿದೆ ಸರ್? ನಾನು ಸುಮಾರು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ನಾನು ಬಂದು ಒಂದು 6 ತಿಂಗಳಿಗೆ ಈ ದೇವಸ್ಥಾನದಲ್ಲಿ ಒಂದು ಅನುಭವ ನೋಡಿಕೊಂಡು ಭಾಳ ಒಂದು ಅನುಕೂಲ ಆಯಿತು ನನಗೆ. ನಾನು ಆವಾಗಲಿಂದ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ಈಗ ಸ್ವಾಮಿ ಬಂದಿರೋದೇ ಒಂದು ಪವಾಡ, ಬಂದಮೇಲೆ ಇಲ್ಲಿ ನಡೀತಾ ಇರೋದೇ ಒಂದು ಪವಾಡ. ಸ್ವಾಮಿ ಎಲ್ಲನ ಯಾವುದೇ ಇತಿಹಾಸದಲ್ಲಿ ಜಲಾದಿವಾಸದಲ್ಲಿ ಇದ್ಕೊಂಡು ಹರಿಕತೆ, ನಾಟಕ, ದಾಸೋಹ ನಡೆದಿರೋದು ನಿದರ್ಶನ ಎಲ್ಲೂ ಇಲ್ಲ. ಇಲ್ಲಿ ನಡೆದಿದೆ ಆ ಥರ. ಯಾವ ಥರ ಅಂದರೆ, ಸ್ವಾಮಿ ಬಂದಾಗಿನಿಂದ ದಾಸೋಹ ನಡೀತೈತೆ. 4 ವರ್ಷ ಜಲಾದಿವಾಸದಲ್ಲಿದ್ದು, ಯಾವುದೇ ಸ್ಥಾಪನೆ ಆಗದಂಗೆ ಜಲಾದಿವಾಸದಲ್ಲಿದ್ದು 4 ವರ್ಷ ದಾಸೋಹ, ಪೂಜೆ, ಹರಿಕತೆ, ನಾಟಕಗಳು ತುಂಬ ಭಾಳ ನಾಟಕಗಳು, ಅಮೋಘವಾಗಿ ನಾಟಕ ನಡೆದಿದ್ದಾವೆ. ಫಿಲಮ್ ಆಕ್ಟ್ರೆಲ್ಲ ಬಂದು ಮಾಡಿದ್ದಾರೆ ಇಲ್ಲಿ. ಕರಿಬಸವಯ್ಯನವರು, ಪಂಕಜ ಅವರು, ಇವರೆಲ್ಲ ನಾಟಕ ಮಾಡಿದರೆ. ಇವರು ವಜ್ರಪ್ಪನವರು, ಅವರು ಸಹ ಇಲ್ಲಿ ನಾಟಕ ಮಾಡಿಸಿದ್ದಾರೆ. ಆರ್ ಸೋಮಸುಂದರ್. ನಾನು ಈ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ. ಈ ಕ್ಷೇತ್ರದ ಹೆಸರು ಸಿದ್ಧಗಿರಿ ಶನೇಶ್ವರ ಸ್ವಾಮಿ ಸುಕ್ಷೇತ್ರ ಎಂದು ಕರೆಯುತ್ತಾರೆ. ಇದು ತುಮಕೂರು ತಾಲೂಕು ಹುರುಡಗೆರೆ ಹೋಬಳಿ ಕೆಸರಮೂಡು ಗ್ರಾಮ ಪಂಚಾಯತಿಗೆ ಸೇರಿದ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಈ ಕ್ಷೇತ್ರವು ಪ್ರಸಿದ್ಧಿಯಾಗಿದೆ. ಇದು ತುಮಕೂರಿನಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿ ಕ್ಯಾಸನದ ಹತ್ರ ಟೋಲ್ಗೇಟ್ ಅಂತ ಒಂದು ಸ್ಥಳ ಇದೆ. ಟೋಲ್ಗೇಟಿಂದ ದಕ್ಷಿಣ ಭಾಗದ ಕಡೆ 2 ಕಿಲೋಮೀಟರ್ ದೂರದಲ್ಲಿದೆ. ಇದು ಬೆಂಗಳೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿ ಕ್ಯಾಸಂದ್ರ ಟೋಲ್ಗೇಟ್ನ ಎಡಭಾಗದಲ್ಲಿ 2 ಕಿಲೋಮೀಟರ್ ದೂರದಲ್ಲಿ ಈ ಸುಕ್ಷೇತ್ರವಿದೆ. ಸರ್, ಇಲ್ಲಿ ಏನು ಸಾಕಷ್ಟು ಜನಕ್ಕೆ ಇಲ್ಲಿ
ಸಮಸ್ಯೆಯಿಂದ ಬಂದಂಥ ಭಕ್ತರಿಗೆ ಪರಿಹಾರ ಆಗಿದೆ ಅಂತ ಹೇಳಿದ್ದಾರೆ. ಯಾವ ರೀತಿ ಸರ್ ಅದು? ಯಾವ ರೀತಿ ಅಂತಂದರೆ ಅವ್ರಿಗೆ ಪರಿಹಾರ ಈಗ ಏನೋ ನಮಗೆ ತೊಂದರೆ ಆಗಿದೆ ಅಂತ ಇಲ್ಲಿ ಬಂದಾಗ ಅವ್ರು ಬಂದು ಹೋಗಿ 1 ವಾರನೋ 2 ವಾರನೋ 3 ವಾರನೋ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದ್ರೊಳಗಾಗಿ ಅವ್ರಿಗೇನೋ ಒಂದು ಒಳ್ಳೆಯದಾಗಿದೆ. ಸುಮಾರು ಜನ ಆ ಥರ ಆಗಿದೆ ಸರ್. ಈಗ ನಾವು ಕೇಳಪಟ್ಟಂಗೆ ರಾಮಯ್ಯ ಹಾಸ್ಪಿಟ್ಲಿಂದ ವ್ಯಕ್ತಿಯೊಬ್ಬರು ಬರ್ತಾರೆ, ಮಧುಗಿರಿ ತಾಲೂಕಿನವರ ಮಂಜುನಾಥ್ ಅಂತೇಳಿ ಡಾಕ್ಟ್ರ್ ಅವರು. ಅವ್ರಿಗೆ ಏನು ಸಮಸ್ಯೆ ಆಗಿದೆ ಸರ್? ಅವ್ರಿಗೆ ಅವರು ತಂದೆ ಇವರು MS ರಾಮಯ್ಯದಿಂದ ಬಂದ ಹುಡುಗ, ಅವನಿಗೆ ಏನೂ ಕಾಯಿಲೆ ಇಲ್ಲ. ಎಲ್ಲ ಕಡೆ ತೋರಿಸಿ ಮಾಡಿ MS ರಾಮಯ್ಯದಲ್ಲಿ ಸುಮಾರು 15 ಲಕ್ಷದವರೆಗೂ ಖರ್ಚು ಮಾಡಿ ಅವ್ರಿಗೇನೂ ಆಗಿಲ್ಲ, ಏನೂ ಇಲ್ಲ ಅಂತ ಅಂದ್ಬಿಟ್ಟು ಅವರು ಇದು ಮಾಡಿ ಬದುಕದು ಇನ್ನು 1.5 ತಿಂಗಳು ಅಂತ ಒಂದು ತಿಂಗಳು 35 ದಿವಸ ಅನ್ನೋ ಒಂದು ಲೆಕ್ಕದಲ್ಲಿ ಹೇಳಿ ಅವ್ರು ಕಳಿಸ್ಬಿಟ್ಟಿರ್ತಾರೆ. ಅಷ್ಟು ದಿನ ನೀವು ಅವ್ನು ಇರ್ಬೋದು ಅಂತ ಹೇಳ್ಬಿಟ್ಟು ಅಷ್ಟು ದಿನ ನೀವೇನು ಅವ್ನು ಕೊಡ್ತಾನೋ ಅವ್ನೇನು ತಿಂತಾನೋ ಅದನ್ನು ಕೊಟ್ಬಿಡಿ ಅಂತ. ಆದರೆ ಆತ ಅವನಿಗೆ ನಮ್ಮ ಅರ್ಚಕರು ದೇವರಾಜು ಅಂತ ಇದ್ದಾರೆ, ಅವರು ಅವ್ರಿಗೆ ಯಾರೋ ಹೇಳಿದಾಗ ಅಲ್ಲಿ ಹೋಗಿ ನೋಡಿ, ಇಲ್ಲ ಇದು ವಾಸಿ ಆಗುತ್ತೆ ಭಗವಂತನ ಹತ್ರ ಕರ್ಕೊಂಬಂದ್ರೆ ಅಂತಂದರೆ ಅವರು ಹೋಗ್ರಿ ಇಂಥವೆಲ್ಲ ಎಷ್ಟೋ ಎಲ್ಲ ಆಸ್ಪತ್ರೆ ಎಲ್ಲ ನೋಡಿದ್ದೀವಿ ಅಂತ ಅಂದಿದ್ದಾರೆ ಅವರು. ಆದರೂ ಇಲ್ಲ ಬನ್ನಿ ನಾವು ಭಗವಂತನಿಂದ ಖಂಡಿತ ಒಳ್ಳೆಯದಾಗುತ್ತೆ ಬನ್ನಿ ಅಂತ ಕರ್ಕೊಂಬಂದಾಗ ಇಲ್ಲಿ ಬಂದು ಸ್ವಾಮಿದು ಜಲಾದಿ ಇದನ್ನು ನೀರನ್ನು ಹಾಕಿ 3 ಬಿನ್ಗೆ ನೀರು ಹಾಕಿ ಕಳಿಸಿದ ಮೇಲೆ ಮುಂದಿನ ವಾರ ನಡ್ಕೊಂಡು ಬಂದಿದ್ದ ಆತ. ಎಷ್ಟು ವರ್ಷ ಸರ್? ಈಗ ಕೇವಲ 1 ವರ್ಷ ಆಗಿರಬೇಕಷ್ಟೆ, 1.5 ವರ್ಷ ಆಗಿದೆ. ಅವನು 78 kg ಇದ್ದವನು 30 kgಗೆ ಬಂದಿದ್ದ. ಅವನಿಗೇನು ಯಾವುದೇ ಕಾಯಿಲೆ ಇಲ್ಲ. 38 kgಗೆ ಬಂದಿದ್ದವನು 78 kg 30 kgಗೆ ಬಂದಿದ್ದ. ಆತ ವಾರಕ್ಕೂ ಅವ್ನಿಗೆ ಅನುಕೂಲ ಆಗಿ ಈಗ ಮದುವೆ ಆಗಿ ಚೆನ್ನಾಗಿದ್ದಾನೆ. ಈ ಪ್ರತಿ ವಾರ ಬಂದಿಲ್ಲಿ ಪೂಜೆ ಮಾಡಿಸ್ತಾನೆ. ಸರ್, ಹರ್ಷ ಅಂತೇಳಿ ಒಬ್ಬರು ಅವ್ರ ಬಗ್ಗೆ ಕೇಳ್ಬಿಟ್ಟೆ, ಅವ್ರಿಗೆ ಏನಾಗಿದೆ ಸರ್? ಹರ್ಷ ಏನಾಗಿತ್ತು ಅಂದ್ರೂ ಅವ್ರಿಗೇನು ತೀರಾ ಅವ್ರಿಗೂ ಕೂಡ ಏನು ಇದೇ ಥರ ಸಮಸ್ಯೆ ಇದೆ? ಹೌದು, ಅವರು MS ರಾಮಯ್ಯದಿಂದ ಬಂದರೆ ಅಲ್ಲೇ ಕಳಿಸಿದವರೇನೆ. 8 ತಿಂಗಳು ಅವರು ICUನಲ್ಲಿದ್ದರು. ICUನಲ್ಲಿದ್ದು 8 ತಿಂಗಳು ಅವ್ರು ಏನೇ ಇದ್ದಿಲ್ಲ, ಆ್ಯಕ್ಷನ್ ಇಲ್ಲ. ಯಾರೋ ಹೇಳಿರು ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದು ಏನೋ ಸ್ವಾಮಿ ಹತ್ರ ಒಂದು ನಿಂಬೆಹಣ್ಣು ಇಸ್ಕೊಂಡು ತಗೊಂಡೋಗಿ ಅವ್ರಿಗೆ ಈ ಜಲಾದಿ ತೀರ್ಥನ ತಗೊಂಡೋಗಿ ಅವ್ರಿಗೆ ಕುಡಿಸಿ ಸುಮಾರು 8 ವಾರ ಸತತವಾಗಿ ಬಂದರು. 8ನೇ ವಾರಕ್ಕೆ ಅವ್ರನ್ನ ICUಯಿಂದ ಈಚೆಗೆ ತೆಗೆದು ಹಾಕಿ ಮತ್ತು ಅವರು ವಾಸಿಯಾಗಿ ತದನಂತರ ಇಲ್ಲಿಗೆ ವೀಲ್ಚೇರಲ್ಲಿ ಕರ್ಕೊಂಬಂದಿದ್ರು. ವೀಲ್ಚೇರ್ ಕರ್ಕೊಂಬಂದು ಪೂಜೆ ಎಲ್ಲ ಮಾಡಿಸಿ 8ನೇ ವಾರಕ್ಕೆ ಪೂಜೆ ಎಲ್ಲ ಮಾಡಿಸಿ ಮತ್ತು ಆಮೇಲೆ ನಡ್ಕೊಂಡೇ ಬಂದಿದ್ದರು 2 ತಿಂಗಳಿಗೆ. ಇದು ನಾವು ಕಂಡಿರೋ ಅಂಥದ್ದು ಸತ್ಯವಾಗಿ ನಡ್ತಕ್ಕಂಥದ್ದು ಇದು. ಅಲ್ರಿ ಸರ್, ಈಗ ನಮ್ಮ ತುಮಕೂರಿನವರು ತುಮಕೂರು ಮತ್ತು ತುಮಕೂರು ಜಿಲ್ಲೆ ಸುತ್ತಮುತ್ತಲಿಂದ ಬರೋ ಅಂಥ ಭಕ್ತರಿಗೆ ಯಾವ ರೀತಿಯಲ್ಲಿ ಇದನ್ನು ಬಿಟ್ಟರೆ ಬೇರೆ ಇನ್ನು ಯಾವ ರೀತಿ ಪರಿಹಾರ ಆಗಿದೆ ಸರ್? ಪರಿಹಾರ ಅಂತಂದ್ರೆ ಅವ್ರು ಏನು ತೊಂದರೆಯಲ್ಲಿದ್ದಾರೆ, ಅವ್ರು ಬಂದು ಈ ನಮ್ಮ ತಳಗಡೆ ಹುತ್ತ ಇದೆ ಅಲ್ಲಿ, ಆ ಹುತ್ತದ ಹತ್ರ ಹೋಗಿ ಅವರು ಏನೋ ಅವ್ರಿಗೆ ಸಂಕಲ್ಪ ಮಾಡ್ಕೊಂಡು ಬಂದು 1 ವಾರನೋ 3 ವಾರ, ನಾವು ಒಂದು 8 ವಾರ ಅವ್ರಿಗೆ ಬಂದು ಹೋಗಿ ಅಂತಂತ ಇಲ್ಲಿ ನಮಗೆ ಗೊತ್ತಾಗಿರೋ ಪ್ರಕಾರ ಹೇಳ್ತೀವಿ. 8 ವಾರ ಬಂದು ಹೋದರೆ ಅಷ್ಟರೊಳಗೆ ಅವ್ರಿಗೆ ಏನೋ ಒಳ್ಳೇದಾಗಿರ್ತದೆ. ಅವ್ರ ಕಷ್ಟ ಗ್ಯಾರಂಟಿಯಾಗಿ 100ಕ್ಕೆ 101% ಒಳ್ಳೇದಾಗಿದೆ ಸರ್. ಆಮೇಲೆ ನೋಡಿ, ಈ ಕಷ್ಟ ಅಂತ ಭಕ್ತರು ಬರ್ತಾರೆ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಒಳ್ಳೇದಾದಂಥ ಸಂದರ್ಭದಲ್ಲಿ ಮತ್ತೆ ಇದನ್ನು ಮರ್ತೇ ಬಿಡ್ತಾರೆ. ನೋಡೋಣ ಬಿಡು ಅನ್ನೋ ಲೆಕ್ಕಾಚಾರಕ್ಕೆ ಆ ಥರ ಯಾರೋ ತಾತ್ಸಾರ ಮಾಡಿರ್ತಕ್ಕಂಥ ಭಕ್ತರಿಗೆ ಇಲ್ಲ ಸ್ವಾಮಿ ಕನ್ಸಲ್ಲಿ ಬರೋಂಥದ್ರಲ್ಲಿ ಮತ್ತೊಂದು ಅವ್ರಿಗೆ ಏನೇ ಬೇರೆ ಯಾವ್ದಾದ್ರು ಕಾಣಿಸ್ಕೊಂಥದ್ರಲ್ಲಿ ಅವ್ರು ತೊಂದರೆ ಆಗಿರ್ತಕ್ಕಂಥದ್ದು ಮತ್ತೆ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳಿರ್ತಕ್ಕಂಥ ಆ ಥರ ಏನು ಉದಾಹರಣೆ ಇದೆ ಸರ್? ಇದೆ. ಯಾರೋ ಹಿಂಗೆ ಬಂದೆಲ್ಲ ಕೆಲಸ ಮಾಡಿಸ್ಕೊಂಡು ಈಗ ಸ್ವಾಮಿಯಿಂದ ಅನುಕೂಲ ಆಯಿತು, ಬಂದರು ಹೋದರು, ಒಂದು 6 ಮೂಟೆ ಅಕ್ಕಿ ಕೊಡಿಸ್ತೀನಿ ಅಂತ ಹೇಳಿದರು. ಅವರು 6 ತಿಂಗಳಾದರೂ ಕೊಡಿಸಿರಲಿಲ್ಲ. ಅವಾಗ ಬೆಳಗ್ಗೆ 5 ಗಂಟೆಗೆ ನಾನು ಪರಮಾತ್ಮ ಇಬ್ಬರೂ ಹೋಗಿ ಅವ್ರ ಗೇಟ್ ಹತ್ರ ನಿಂತ್ಕೊಂಡು ಪರಮಾತ್ಮ ಹೇಳ್ತಂತೆ, ನನ್ನ ಭಕ್ತ ನೀನು ಬಂದು ಕೇಳಬೇಕೇನೋ, ನೀನು ಯಾಕೋ ಹೇಳಿದೆ ಅಂತ ಅಂದ್ಬಿಟ್ಟು ಒಬ್ಬ ಮೇಷ್ಟ್ರು ವಿಶ್ವನಾಥ್ ಅಂತ ಅವರು ಮೊನ್ನೆ ಕಾಲವಾಗಿದ್ದಾರೆ, ಟೀಚರ್ಸ್ ಸಂಘದ ಅಧ್ಯಕ್ಷನೂ ಸಹ ಆಗಿದ್ದರು. ಅವರು ಬೆಳಿಗ್ಗೆ 5 ಗಂಟೆಗೆ ನಮ್ಮ ಅಂತಕ್ಕೆ ಬಂದುಬಿಟ್ಟವ್ರೆ ಅಕ್ಕಿ ಹಾಕ್ಕೊಂಡು. ನನಗೆ ಹಿಂಗಾಗ್ಬಿಡುತ್ತಪ್ಪ, ನಾನು ಮೊದಲು ಅಕ್ಕಿ ಕೊಟ್ಟು ಬಿಡೋಕೆ ತಾಂಬಂದುಬಿಟ್ಟಿದ್ದೀನಿ ಬನ್ನಿ ಅಂತ ನನಗೆ 5 ಗಂಟೆಗೆ ಎಬ್ಬರ್ಸಿ 6 ಗಂಟೆಗೆ ನಮ್ಮ ಮನೆ ಹತ್ರ ಬಂದು ಅವಾಗ ತಾಂಬಂದು ಇಲ್ಲಿ ಹಾಕಿರು. ಅದು ನಡೆದಿದೆ. ದೇವ್ರ ಸತ್ಯ ಇದೆ, ಸತ್ಯ 100% ಸತ್ಯ. ಈ ಕಲಿಯುಗದಲ್ಲಿ ಸಾಕಷ್ಟು ಜನ 1% ನಾವು ಖಂಡಿತ ಒಳ್ಳೆದಾಗತ್ತೆ ಅಂತ ಹೇಳ್ತೀವಿ ನಾವು. ಯಾಕಂದರೆ ಈ ಕಲಿಯುಗದಲ್ಲಿ ಸಾಕಷ್ಟು ಜನ ದೇವ್ರಂದ್ರೆ ಒಂಥರ ತಾತ್ಸಾರದಾಗ ಮಾಡ್ತಾರೆ. ಬಟ್ ಈಗ ನೀವು ಹೇಳಿದ್ರಿ, ಈಗ ಇದೊಂದು ಕನಸಲ್ಲಿ ಸ್ವಾಮಿ ಮತ್ತೆ ನೀವು ಹೋಗಿ ನಿಂತ್ಕೊಂಡ್ರಿ ಅವ್ರಿಗೆ ಹೇಳಿದ್ರಿ ಅಂತ ಹೇಳ್ದನ್ನ, ಇದೊಂದು ರೀತಿ ಪವಾಡನೇ ಅಲ್ವ ಸರ್? ಖಂಡಿತ ಪವಾಡನೇ ಅದು. ಯಾಕೆಂದರೆ ಆ ಥರ ಸುಮಾರು ಇನ್ಸಿಡೆಂಟ್ ನಡೆದಿದ್ದಾವೆ ಸರ್. ಈಗ ಇಲ್ಲಿ ನೀವು ಹೇಳಿದ್ರಿ ಇಲ್ಲಿ ಪವಾಡ ಇದೆ ಅಂತೇಳಿ ಬರ್ತಕ್ಕಂಥ ಭಕ್ತರಿಗೆ ಸಾಕಷ್ಟು ಅವ್ರ ಕಷ್ಟ ಕಾರ್ಪಣ್ಯಗಳನ್ನು ಇಡಿರುತ್ತೆ ಅಂತೇಳಿ, ಮತ್ತು ನಮ್ಮ ಆನ್ಲೈನ್ TV ಮುಖಾಂತರ ಭಕ್ತರಿಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
ಈ ನಾವು ಏನಿಲ್ಲ, ಈಗ ಭಕ್ತರು ಇಲ್ಲಿ ಬಂದು ಸ್ವಾಮಿನ ನಿಜವಾಗಿಯೂ ಒಂದು ಸೇವೆ ಸಲ್ಲಿಸಿದ್ದೆ ಆದರೆ ಅವ್ರು ಖಂಡಿತ ಇಲ್ಲಿ ಯಾರೂ ಮಧ್ಯವರ್ತಿಗಳಿಲ್ಲ, ಭಗವಂತ ಭಕ್ತ ಅಷ್ಟೇ. ಅವ್ರು ಬಂದು ಹೋಗಿದ್ದೇ ಆದರೆ ಅವ್ರಿಗೆ ಖಂಡಿತ ಏನೇ ಅಂಥದ್ದೇ ಕಷ್ಟ ಇರಲಿ ಒಳ್ಳೆಯದಾಗುತ್ತೆ ಅಂತ 101% ಒಳ್ಳೆಯದಾಗುತ್ತೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಈಗ ತಾವು ಹೇಳಿದ್ರಿ ಡಾಕ್ಟ್ರೇ ಇವರು ಉಳಿಯಲ್ಲ ಅಂತೇಳಿ ಕಳಿಸಿದಂಥ ವ್ಯಕ್ತಿ ಇಲ್ಲಿ ನಿಮ್ಮ ಸನ್ನಿಧಿಗೆ ಬಂದು ಅವರು ಆರೋಗ್ಯವಾಗಿ ಇದ್ದಾರೆ, ಇವತ್ತು ಕೂಡ ಜೀವಂತವಾಗಿದ್ದಾರೆ ಅಂದರೆ ಇದೊಂಥರ ಪವಾಡನೇ ಸರಿ. ಮತ್ತು ಸರ್ ಈ ಥರ ಏನು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಎಷ್ಟು ವಾರ ಬರಬೇಕು, ಏನು ಇಲ್ಲಿ ಇದನ್ನಿದೆ ಸರ್ ಇಲ್ಲಿ? ಈಗ ಅವ್ರ ಮನಸ್ಸಲ್ಲಿ ಬಂದಂತೆ ಮಾಡಿರೋ ಆಗ್ಬೋದು, ಇಲ್ಲ ನಮ್ಮ ದೇವಸ್ಥಾನದ ಪದ್ಧತಿ ಪ್ರಕಾರ 8 ವಾರ ಬಂದು ಹೋದರೆ ಅವ್ರಿಗೆ ಖಂಡಿತ ಒಳ್ಳೆಯದಾಗುತ್ತೆ, ಅಷ್ಟರೊಳಗೆ ಒಳ್ಳೆಯದಾಗುತ್ತೆ. ಸರ್ ಈಗೇನಾದ್ರು ಭಕ್ತರು ತಮ್ಮನ್ನು ಸಂಪರ್ಕ ಮಾಡ್ಬೇಕಂತ ಹೇಳಿದಾಗ ತಮ್ಮ ದೂರವಾಣಿ ನಂಬರ್ ಹೇಳಿ ಸರ್ ದಯವಿಟ್ಟು. ನನ್ನ ದೇವಸ್ಥಾನದ ನನ್ನ ನಂಬರ್ ಹೇಳ್ತಾ ಇದ್ದೀನಿ, 63 62 37 80 38. ಇನ್ನೊಂದು ಸರ್ ನಿಧಾನ ಹೇಳಿ ಸರ್. 63 62 37 80 38. ಸರ್ ತಮ್ಮ ಹೆಸರು ಸರ್? ಜನಾರ್ದನ್ ಅಂತ. ಭಕ್ತರು ತಮ್ಮನ್ನು ಸಂಪರ್ಕ ಮಾಡ್ಬೋದು. ಸರ್ ಇಷ್ಟ ತನಕ ಏನು ಈ ಒಂದು ಕ್ಷೇತ್ರದ ಬಗ್ಗೆ ಸಾಕಷ್ಟು ಪವಾಡದ ಬಗ್ಗೆ ತಿಳಿಸ್ಕೊಟ್ರಿ. 23 ವರ್ಷದ ಇತಿಹಾಸ ಇದೆ ಅಂತ ಕೂಡ ಹೇಳಿದ್ರಿ. ಏನು ಇಲ್ಲಿ ಬರ್ತಕ್ಕಂಥ ಭಕ್ತರು ತಮ್ಗೇನೇ ಕಷ್ಟ ಇದ್ರೂ ಕೂಡ ತಾವು ನಿರ್ದಾಕ್ಷಿಣ್ಯವಾಗಿ ಬರ್ಬೋದು. ಏಕೆಂದರೆ ಈಗ ಜನಾರ್ದನ್ ಹೇಳೋರು ಆಸ್ಪತ್ರೆಯಿಂದ ಆಗಲ್ಲ, ಕೊನೆ ಹಂತದಲ್ಲಿ ಇದ್ದಾರೆ, ಅವ್ರ ಜೀವನನೇ ಮುಗೀತು, ಅವ್ರ ಅಧ್ಯಾಯ ಮುಗೀತು, ಇನ್ನೇನು ಮಣ್ಣಾಗಬೇಕನ್ನೋಂಥ ವ್ಯಕ್ತಿಗಳು ಇವತ್ತು ಅವ್ರು ಬಂದಿದ್ದಾರೆ. ಅಂಥವ್ರನ್ನ ಇಲ್ಲಿ ಏನು ಗುಣಮುಖ ಕೂಡ ಆಗಿದೆ ಇದು. ಯಾಕಂದರೆ ಹೇಳಿಕೆಯಲ್ಲಿ ನಮ್ಮ ತುಮಕೂರು ಗ್ರಾಮಾಂತರ ಪ್ರದೇಶದಲ್ಲಿ ಬರುತ್ತೆ, ತುಮಕೂರಲ್ಲಿರುತ್ತೆ. ಈಗ ಬಿಟ್ಟು ಭಕ್ತಾದಿಗಳು ತಾವು ಏನೇ ಕಷ್ಟ ಇದ್ರೂ ಕೂಡ 100ಕ್ಕೆ 101% ಗ್ಯಾರಂಟಿ ಕೊಡ್ತಿದ್ದಾರೆ. ತಾವು ಬರೋಂಥವ್ರು ತಾವು ಭಕ್ತಿಯಿಂದ ಬಂದರೆ ತಮ್ಗೆ ಏನೇ ಕಷ್ಟ ಇದ್ರೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸರ್ ನಮ್ಮ ಆನ್ಲೈನ್ ಟಿವಿ ಜೊತೆ ಸಾಕಷ್ಟು ವಿಚಾರ ತಿಳಿಸ್ಕೊಡ್ರಿ, ನಮ್ಗೆ ಅಭಿನಂದನೆಗಳು ಸರ್. ನಮಸ್ಕಾರ. ಆನ್ಲೈನ್ ಟಿವಿ ಇದು ನೈಜ ವರದಿಗಳ ಬಂಡಾರ. ನಮಸ್ಕಾರ.